ರಾಮ್, ಮೆಡಿಸಿನ್ಸ್ ಎಲ್ಲ ವ್ಯಾನ್ ಅಲ್ಲಿ ಬರ್ತಿದೆ. ಮಕ್ಳಿಗೆಲ್ಲ ಏನಾಯ್ತು? ಏನಾದ್ರೂ ಗೊತ್ತಾಯ್ತಾ? ಐ ಥಿಂಕ್ ಫುಡ್ ಪಾಯ್ಸನ್ ಆಗಿದೆ ಅನ್ಸುತ್ತೆ. ಸರ್, ಕ್ಲಾಸ್ ರೂಮಲ್ಲಿರೋ ಬೆಂಚಸ್ನೆಲ್ಲ ಇಲ್ಲಿ ಅರೇಂಜ್ ಮಾಡಿಸಿ. ಮೆಡಿಸನ್ ಬಂದ ತಕ್ಷಣ ನಾನು ಟ್ರೀಟ್ಮೆಂಟ್ ಶುರು ಮಾಡ್ತೀನಿ. ಸರಿ ಸರ್. ರಾಮ್, ವ್ಯಾನ್ ಬಂದಿದೆ, ಸ್ಟಾಫ್ ಕೂಡ ಬಂದಿದ್ದಾರೆ. ಲಿಸನ್ 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 ನಮಗೆ ತುಂಬಾ ಟೈಮ್ ಇಲ್ಲ, ಹಾಗಂತ ಅರ್ಜೆಂಟ್ ಕೂಡ ಮಾಡೋಂಗಿಲ್ಲ. ಸುಮಾರು ಮಕ್ಕಳ ಜೀವ ಕಾಪಾಡೋದಿದೆ. ಸೊ ಮೇ ಬಿ ಫುಡ್ ಪಾಯ್ಸನ್ ಆಗಿದೆ ಅನ್ಕೊಳ್ತೀನಿ. ಮಕ್ಳೆಲ್ಲರೂ ಡಿಹೈಡ್ರೇಟ್ ಆಗಿರ್ತಾರೆ. ಸೊ ಲೆಟ್ ಸ್ಟಾರ್ಟ್ ವಿತ್ ಡ್ರಿಪ್ಸ್. ಓಕೆ, ಇಮಿಡಿಯೇಟ್ಲಿ ನೀವೆಲ್ಲ ಅಲ್ಲೊಂದು ಸ್ಟ್ಯಾಂಡ್ ಇಡಿ, ಇಲ್ಲೊಂದು ಸ್ಟ್ಯಾಂಡ್ ಇಡಿ. ಮಗಳೇ ಸಂಗೀತ, ಎದ್ದೇಳು ಎದ್ದೇಳು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ದಯವಿಟ್ಟು. ಟ್ರೀಟ್ಮೆಂಟ್ ನಡೀತಿದೆ, ಯಾರು ಡಿಸ್ಟರ್ಬ್ ಮಾಡ್ಬಿಡಿ. ನಿಮ್ ಕೈ ಮುಗಿದು ಕೇಳ್ಕೊಂತೀನಿ, ಎಲ್ಲರೂ ಸೈಡ್ ನಿಂತ್ಕೊಳ್ಳಿ. ಸಿಸ್ಟರ್, ಅವ್ರನ್ನ ಸ್ವಲ್ಪ ನಿಲ್ಸಿ. ಅಮ್ಮ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಟ್ರೀಟ್ಮೆಂಟ್ ಆಗ್ಬೇಕು. ದಯವಿಟ್ಟು ಡಿಸ್ಟರ್ಬ್ ಮಾಡ್ಬಿಡಿ ದಯವಿಟ್ಟು. ನನ್ನ ಅಕ್ಕ ನೀನ್ ಖುಷಿಯಾಗಿರ್ಬೇಕು ಅಂದ್ರೆ ನಿನ್ ಪ್ರೀತಿ ಉಳಿಬೇಕಿತ್ತು. ಅದಕ್ಕೆ ನಾನ್ ಸುಳ್ಳು ಹೇಳ್ದೆ. ನೀನ್ ಏನು ಟೆನ್ಷನ್ ಮಾಡ್ಕೋಬೇಡ ಅಕ್ಕ. ನನ್ ಯಾರು ಏನು ಕೇಳಿದ್ರು ನಾನ್ ಏನು ಹೇಳಲ್ಲ. ಪಟಾಕಿ, ನನ್ನ ಕ್ಷಮಿಸ್ಬಿಡು. ಅಕ್ಕನ್ ಒಂದ್ಸತಿ ಕಂಡ್ಬಿಟ್ಟು ನೋಡು. ನನ್ನ ಕ್ಷಮಿಸ್ಬಿಡು ಪಟಾಕಿ, ನನ್ನ ಕ್ಷಮಿಸ್ಬಿಡು. ನನ್ನ ವಿಷಯಕ್ಕೆ ಮಧ್ಯೆ ತರಬಾರ್ದಿತ್ತು, ನನ್ ಮಧ್ಯೆ ನಿನ್ನ ಎಳಿಬಾರ್ದಿತ್ತು. ತಪ್ಪು ಮಾಡ್ಬಿಟ್ಟಿದ್ದಾರೆ. ನೋಡು, ಒಂದೇ ಒಂದ್ಸಲ ಅಕ್ಕನ್ ಕಂಡ್ಬಿಟ್ ನೋಡು. ನಿನ್ನ ಅಕ್ಕನ್ ಹೀಗ್ ನಿನ್ನ ನೋಡಕ್ ಆಗಲ್ಲ ಪಟಾಕಿ. ಇಲ್ಲಿ ಕುತ್ಕೊಂಡ್ ಏನೇ ಮಾಡ್ತಿದ್ಯಾ? ನಾವ್ ಇವ್ರಿಗೆ ಟ್ರೀಟ್ಮೆಂಟ್ ಮಾಡ್ಬೇಕು. ಹೊರಡು, ಒಂದ್ ದೂರ ಹೋಗಿ ನಿಂತ್ಕೋ. ನಿಂದಿಗೆ ಹೇಳ್ತಿರೋದು,
Go there. His condition is very critical. ಸಿಸ್ಟರ್ ಡೀಪ್ ಹಿಂಸಿತು. ಪಟಕೆ 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 ಏನಾಯ್ತು ಪಟಕೆ? ಮಾತಾಡೋ ಪಟಕೆ, ಪಟಕೆ ಮಾತಾಡು. ಡಾಕ್ಟ್ರೆ ಡಾಕ್ಟ್ರೆ, ನನ್ ಮಗಂಗೆ ಏನಾಯ್ತು ಡಾಕ್ಟ್ರೆ? ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ಡಾಕ್ಟ್ರೆ, ನನ್ ಮಗನ್ ಉಳಿಸ್ಕೊಡಿ. ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿ ಬೆಳೆಸಿದೀನಿ ಡಾಕ್ಟ್ರೆ. ನನ್ಗಿರೋದು ಇವನು ಒಬ್ನೇ ಡಾಕ್ಟ್ರೆ. ಇವನ್ನ ಬಿಟ್ರೆ ನನ್ಗೆ ಯಾರು ಇಲ್ಲ. ಅವತ್ತು ನನ್ ಜೀವ ಉಳಿಸಿದ್ರೆ ಇವತ್ ನನ್ ಮಗು ಜೀವ ಉಳಿಸಿ ಡಾಕ್ಟ್ರೆ. ನನ್ ಮಗು ಜೀವ ಉಳಿಸಿ ಡಾಕ್ಟ್ರೆ. ಅಮ್ಮ, ನಮ್ ಶಕ್ತಿ ಮೀರಿ ನಾವು ಕೆಲಸ ಮಾಡ್ತಿದ್ವಿ. ದಯವಿಟ್ಟು ಸ್ವಲ್ಪ ಹೊತ್ತು ಅಲ್ಲಿ ನಿಂತ್ಕೊಳ್ಳಿ. ಟ್ರೀಟ್ಮೆಂಟ್ ಡಿಸ್ಟರ್ಬ್ ಆಗುತ್ತೆ. ದಯವಿಟ್ಟು ಸಿಸ್ಟರ್ ಇದನ್ನ ಕರ್ಕೊಂಡು ಹೋಗಿ. ದಯವಿಟ್ಟು ಅಮ್ಮ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಮ್ಮ. ದಯವಿಟ್ಟು ಟ್ರೀಟ್ಮೆಂಟ್ ಡಿಸ್ಟರ್ಬ್ ಆಗುತ್ತೆ. ದಯವಿಟ್ಟು ಎಲ್ಲ ನಿನ್ನಿಂದನೇ ಆಗಿದ್ದು. ಏನು ಗೊತ್ತಿಲ್ಲದಿರೋ ಮಗು ಅಂತಾನೆ ನೋಡ್ದೆ ಪಾಪದ ಕೆಲಸ ಮಾಡ್ತಿದ್ಯಾ. ಅದಕ್ಕೆ ಈ ಗತಿ ಬಂದಿರೋದು. ಮಗು ಅಂತಾನು ನೋಡ್ದೆ ಸುಳ್ಳು ಹೇಳಿಸ್ತಲೆ. ನೀನು ಉದ್ಧಾರ ಆಗಲ್ಲ, ನೀನು ಉದ್ಧಾರ ಆಗಲ್ಲ. ಪಟಾಕಿ ನಾವು ನಮ್ ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ ಮಾಡಿದೀವಿ. ಹಾಫ್ ಅನ್ ಅವರ್ ಮಕ್ಳಿಗೆ ಪ್ರಜ್ಞೆ ಬರುತ್ತೆ. ನಮ್ಮ ಮಕ್ಕಳ ಜೀವ ನಿಮ್ಮಲ್ಲೇ ಇದೆ ಸರ್. ನೀವು ನಮ್ಮ ಮಕ್ಕಳನ್ನ ಉಳಿಸ್ಕೊಡ್ಬೇಕು ಸರ್. ಡಾಕ್ಟ್ರೆ, ನಮಗೆ ತುಂಬಾ ಭಯ ಆಗುತ್ತೆ ಡಾಕ್ಟ್ರೆ. ನನ್ನ ಮಕ್ಕಳು ನೀವೇ ಉಳಿಸ್ಕೊಡ್ಬೇಕು ಡಾಕ್ಟ್ರೆ. ಅಮ್ಮ, ನೀವು ಗಾಬರಿ ಆಗ್ಬಿಡಿ. ತುಂಬಾ ಕೇರ್ಫುಲ್ ಆಗಿ ಟ್ರೀಟ್ಮೆಂಟ್ ಮಾಡಿದೀವಿ. ಅವ್ರಿಗೆ ಏನೂ ಆಗೋದಿಲ್ಲ. ನೀವೆಲ್ಲರೂ ಅವ್ರ ಜೊತೆನೇ ಇರಿ. ಹೋಗಿ ಮಕ್ಳ ಜೊತೆನೇ ಇರಿ. ಮಕ್ಳ ಹತ್ರ ಇರಿ. ಓಕೆ ಓಕೆ. ಸ್ನೇಹ, ಒಂದು ಹಾಫ್ ಅನ್ ಅವರ್ ನೋಡೋಣ. ಪ್ರಜ್ಞೆ ಬಂದ್ರೆ ಓಕೆ, ಇಲ್ಲ ಅಂದ್ರೆ ಎಲ್ಲರನ್ನು ಹಾಸ್ಪಿಟಲ್ ಶಿಫ್ಟ್ ಮಾಡೋಣ. ಸರಿ ರಾಮ್, ನಾನ್ ಈಗಲೇ ಡ್ಯಾಡಿ ಕಾಲ್ ಮಾಡಿ ಹೇಳಿರ್ತೀನಿ. ಈ ಜೀವ ಇರೋ ತನಕ ನಿಮ್ಮ ಹೆಸರಲ್ಲೇ ದೀಪ ಇಡ್ತೇನೆ. ನನ್ ಮಗಳನ್ನ ಉಳಿಸ್ಬಿಟ್ರಿ ಡಾಕ್ಟ್ರೆ. ಡಾಕ್ಟ್ರೆ, ನೀವು ದೇವ್ರು ಡಾಕ್ಟ್ರೆ. ನಮ್ಗೆ ನಮ್ಮ ಪಾಲಿಗೆ ನೀವು ದೇವ್ರು ಡಾಕ್ಟ್ರೆ. ನಮ್ಮ ಮಗನ ಏನಿದೆಲ್ಲ ನಮ್ ಡ್ಯೂಟಿ ನಾವು ಮಾಡಿದೀವಿ ಅಷ್ಟೇ. ಡ್ರಿಪ್ಸ್ ಖಾಲಿ ಆದ್ಮೇಲೆ ನಿಮ್ ಮಕ್ಳು ನೀವು ಮನೆ ಕರ್ಕೊಂಡು ಹೋಗ್ಬೋದು. ಈಗ ಎಲ್ರು ಹೋಗಿ. ಸ್ನೇಹ, ಸಿಸ್ಟರ್ಸ್,
ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್. ಜೊತೆಗೆ ಮಕ್ಕಳೆಲ್ಲ ವೀಕ್ ಆಗಿರ್ತಾರೆ, ಅವ್ರಿಗೆ ಇನ್ನೊಂದು ಗ್ಲೂಕೋಸ್ ಹಾಕಿ ಇಮಿಡಿಯೇಟ್. ಸ್ನೇಹ, ನೀ ಅವ್ರಿಗೆಲ್ಲ ಗೈಡ್ ಮಾಡು. ಡಾಕ್ಟ್ರೆ, ಎಲ್ಲಾ ಮಕ್ಳಿಗೂ ಪ್ರಜ್ಞೆ ಬಂದಿದೆ, ಆದ್ರೆ ಪಟಾಕಿಗೆ ಪ್ರಜ್ಞೆ ಬಂದಿಲ್ಲ. ಬಿ ಪಿ ಮಿಷನ್ ತಗೋ. ಸ್ನೇಹ, ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅದು ರಿಮೂವ್ ಮಾಡು, ಡಿಪ್ಸ್ ರಿಮೂವ್ ಮಾಡು. ಏನಾಯ್ತು ಡಾಕ್ಟ್ರೆ? ಪಟಾಕಿ ಪಟಾಕಿ ಅಮ್ಮ, ಚಿಂತೆ ಮಾಡೋ ಅಗತ್ಯ ಇಲ್ಲ, ಪಟಾಕಿ ಹುಷಾರಾಗಿದೆ. ಡಾಕ್ಟ್ರೆ, ಕೊನೆಗೂ ನನ್ ಮಗುನ ಕಾಪಾಡ್ಬಿಟ್ರಿ ಡಾಕ್ಟ್ರೆ. ನಿಮ್ ಈ ಋಣನ ನಾನ್ ಯಾವತ್ತೂ ಮರೆಯಲ್ಲ ಡಾಕ್ಟ್ರೆ, ಯಾವತ್ತೂ ಮರೆಯಲ್ಲ. ಅಯ್ಯೋ ಅಮ್ಮ, ಪರವಾಗಿರ್ಲಿ, ಇವನ್ಗೆ ಚೆನ್ನಾಗಿ ರೆಸ್ಟ್ ಮಾಡಿಸಿ. ಸರಿ. ಹುಷಾರ್. ಈ ಪ್ರೇಮ, ನೀನ್ ಓವರ್ ಆಕ್ಟಿಂಗ್ ಸಾಕು. ಪಟಾಕಿ ಹುಷಾರಾಗೇ ಇದ್ದಾನೆ, ಅವ್ರಮ್ಮ ಅವ್ರ ಜೊತೆ ಇದ್ದಾರೆ. ನೀನ್ ಇಲ್ಲಿಂದ ಹೊರಡ್ಬೋದು. ಹೇಳಿದ ಅರ್ಥ ಆಗ್ಲಿಲ್ವಾ? ಹೊರಡು. ಹುಷಾರು ಪಟಾಕಿ. ರಿಪ್ಸ್ನೆಲ್ಲ ರಿಮೂವ್ ಮಾಡಿ ಮಕ್ಕಳನ್ನೆಲ್ಲ ಮನೆ ಕಳಿಸಿ. ಡಾಕ್ಟ್ರೆ, ನಿಮಗ್ ಪುಣ್ಯ ಬರ್ಲಿ, ನಮ್ ಪಟಾಕಿ ಉಳಿಸ್ಬಿಟ್ರಿ ನೀವು. ಡಾಕ್ಟರ್ ಆಗಿ ನನ್ನ ಡ್ಯೂಟಿ ಅದು, ಸೊ ಮಾಡಿದೆ. ಅದಕ್ಕೆ ನಿನ್ನಿಂದ ಹೋಗ್ಲಿಕ್ಕೆ ಏನ್ ಬೇಕಾಗಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿನ್ ತರ ಸ್ವಾರ್ಥಕ್ಕೋಸ್ಕರ ಚಿಕ್ಕ ಮಗನ ಬೆಳೆಸ್ಕೊಳ್ಳೋಷ್ಟು ಕೆಟ್ಟವನಲ್ಲ ನಾನು. ರಾಮ್ ಸರಿಯಾಗಿ ಸಮಯಕ್ಕೆ ಬಂದು ಪಟಾಕಿ ಅವನ ಸ್ನೇಹಿತರನ್ನ ಎಲ್ಲರನ್ನೂ ಕಾಪಾಡ್ಬಿಟ್ಟ. ರಾಮ್ ಡಾಕ್ಟ್ರು ತುಂಬಾ ಒಳ್ಳೆಯವರು ಅಕ್ಕ, ಹಾಲ್ನಂತ ಮನ್ಸವ್ರದು. ಆದ್ರೆ ನಿನ್ ವಿಷಯದಲ್ಲಿ ಯಾಕೋ ಅವ್ರು ಕರಗ್ತಾ ಇಲ್ಲ. ರಾಮ್ನ ತುಂಬ ನೋಯಿಸ್ಬಿಟ್ಟಿದ್ದೀನಿ ರಾಣಿ. ಅವನಾಗಿರೋದಕ್ಕೆ ಇಷ್ಟೆಲ್ಲ ಸಹಿಸ್ಕೋತಾ ಇದ್ದಾನೆ. ಬೇರೆ ಯಾರಾದರೂ ಆಗಿದ್ರೆ ನನ್ನ ಕತೆ ಅಷ್ಟೇ. ಚಿಂತೆ ಮಾಡ್ಬೇಡ ಅಕ್ಕ, ನಿನ್ಗೆ ಅವ್ರ ಮೇಲಿರೋ ಪ್ರೀತಿ ಎಂಥದ್ದು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವತ್ ಮಾಡಿರೋ ತಪ್ಪಿಗೆ ನೀನ್ ಇವಾಗ್ಲೂ ಎಷ್ಟು ಕೊರಗ್ತಿದ್ಯಾ ಅಂತ ನಾನು ನೋಡ್ತಾ ಇದ್ದೀನಿ. ಯೋಚನೆ ಮಾಡ್ಬೇಡ ಅಕ್ಕ, ಆದಷ್ಟು ಬೇಗ ಆ ದೇವರು ನಿಮ್ಮಿಬ್ಬರನ್ನ ಬಂದ್ ಮಾಡ್ತಾನೆ. ಹಾಗನ್ಬೇಡ ಕಾವ್ಯ, ಇದು ನಮ್ಮ ಮನೆ ದೇವರಿಗೆ ಮಾಡಲೇಬೇಕಾಗಿರೋ ಹರಕೆ ಪೂಜೆ. ನೀನು ಮಹಾದೇವ ಒಟ್ಟಿಗೆ ಮಾಡಿದ್ರೇನೆ ಈ ಹರಕೆ ಪರಿಪೂರ್ಣ ಆಗೋದು, ನಮ್ಮ ಮನೆಗೂ ಶ್ರೇಯಸ್ ತರೋದು. ಅಲ್ಲ, ನಾನು ಒಂದ್ಸಲ ಹೇಳಿದ್ರೆ ಯಾಕೆ ನೀವು ಅರ್ಥ ಮಾಡ್ಕೋತಾ ಇಲ್ಲ? ನೋಡಿ,
ನಿಮ್ಮ ಹರಕೆಗೋಸ್ಕರ ನಾನು ಒಂದಿನಾನು ವೇಸ್ಟ್ ಮಾಡ್ಕೊಳ್ಳೋಕ್ಕೆ ನಾನು ರೆಡಿ ಇಲ್ಲ. ಪ್ಲೀಸ್ ನನ್ನ ಫೋರ್ಸ್ ಮಾಡಬೇಡಿ. ಕಾವ್ಯ, ಅತ್ತೆ ಅಷ್ಟೊಂದು ಕೇಳ್ಕೊತಾ ಇದ್ರು ಇಲ್ಲ ಅನ್ನಕ್ಕೆ ಹೇಗೆ ಮನ್ಸು ಬರುತ್ತೆ ನಿಂಗೆ? ಅಕ್ಕ ಪ್ಲೀಸ್, ನೀನು ನನ್ನ ಫೋರ್ಸ್ ಮಾಡಬೇಡ್ವೆ? ನಾನು ಮಾಡ್ತೀನಿ ಕಣೆ. ನಾನು ನಿನ್ನಕ್ಕ, ನಾನು ಒತ್ತಾಯ ಮಾಡೇ ಮಾಡ್ತೀನಿ. ನನ್ನ ಮೇಲೆ ಗೌರವ ಇದ್ರೆ ನನ್ನ ಮಾತು ಕೇಳ್ತೀಯ ನೀನು? ಅತ್ತೆ, ನೀವೇನು ಯೋಚನೆ ಮಾಡಬೇಡಿ. ಕಾವ್ಯ ಹರಕೆ ಪೂಜೆಗೆ ಬರ್ತಾಳೆ, ಅವಳನ್ನ ನಾನು ಒಪ್ಸಿ ಕಳಿಸ್ತೀನಿ, ಸರಿನಾ? ಸರಿನವಾ, ಅಷ್ಟು ಮಾಡು. ಅಕ್ಕ, ನಾನು ಹೋಗೋದಿಲ್ಲ. ಪದೇ ಪದೇ ನೀನು ಅಡ್ಡ ಬಂದು ಎಲ್ಲದಕ್ಕೂ ಒಪ್ಸಕ್ ಬರಬೇಡ. ನಾನು ಪದೇ ಪದೇ ಹೇಳೋವಾಗ ನೀನು ಯಾಕೆ ಮಾಡ್ತೀಯಾ? ನೋಡು, ನೀನು ಈ ಮನೆ ಸೊಸೆ, ಇಲ್ಲಿ ನಡೆಯೋ ಎಲ್ಲ ಪೂಜೆಲೂ ನೀನು ಇರಬೇಕು. ನೀನು ಹೋಗಿಲ್ಲ ಅಂತ ಇಟ್ಕೋ, ಕಲ್ಯಾಣಿ ಅತ್ತೆ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಹೇಳ್ತಾರೆ. ಅಪ್ಪ ಅಮ್ಮ ಏನ್ ಅನ್ಕೋತಾರೆ ಅನ್ಕೊಂಡಿದ್ಯಾ? ಅಯ್ಯೋ, ನನ್ನ ಮಕ್ಕಳು ಆ ಮನೇಲಿ ಚೆನ್ನಾಗಿದ್ದಾರೋ ಇಲ್ವೋ ಅಂತ ಸುಮ್ಮನೆ ನೊಂದ್ಕೋತಾರೆ ಕಣೆ. ನೋಡು, ಅವ್ರು ನೊಂದ್ಕೊಳ್ಳೋ ಕೆಲಸ ನಾವು ಯಾವತ್ತಾದ್ರೂ ಮಾಡಿದೀವಾ? ಇಲ್ಲ ತಾನೆ. ಅವ್ರ ಗೌರವನ ಉಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಆಯ್ತು ಬಿಡು, ಈಗೇನು ಪೂಜೆಗೆ ಹೋಗ್ಬೇಕು ತಾನೆ? ಹೋಗ್ತೀನಿ. ನನ್ನ ತಂಗಿ ಜಾಣಿ ನೋಡು, ನಿನ್ ಮುಖ ಯಾವಾಗ್ಲೂ ಅಂತ ಇಟ್ಕೋಬಾರ್ದು. ನಗು ಅಕ್ಕ, ಸುಮ್ಮನಿರು. ಬೇಗ ಬೇಗ ಬನ್ನಿ, ಹೊತ್ತಾಯ್ತು. ಶ್ರೀಧರ್, 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 ಪೂಜೆ ಸಾಮಾನೆಲ್ಲ ಕಾರಲ್ಲಿ ಇಡ್ಸಿದ್ದೀರಾ? ಅದನ್ನೇ ಇಟ್ಬಿಟ್ಟು ಬರ್ತಾ ಇದ್ದೀನಿ. ಆಯ್ತು, ಮಹೇಶ್ವರಿನ ಕರೀರಿ, ಟೈಮ್ ಆಯ್ತು, ಹೊರಡೋಣ. ಅತಿಗೆ ಅವಳು ಮನೇಲಿ ಇದ್ರ ತಾನೇ ಬರೋದು. ಎಲ್ಲಿ ಹೋದ್ಲು? ಅದು ಪೂರ್ವಿ ಜೊತೆ ಅವ್ರ ಅಕ್ಕನ ಮನೆಗೆ ಹೋಗಿದ್ದಾಳೆ ಅತಿಗೆ. ಮಹೇಶ್ವರಿಗೆ ನೆನೆ ರಾತ್ರಿನೇ ಹೇಳಿದ್ದೀನಿ, ಮಹಾದೇವ ಕಾವ್ಯನ ಕುಲದೇವತೆ ಕರ್ಕೊಂಡು ಹೋಗಿ ಹರಕೆ ತೀರ್ಸ್ಬೇಕು ಅಂತ. ಯಾಕೆ ಹೀಗ್ ಮಾಡಿದ್ಯೋಳು? ಅತಿಗೆ ಅವಳ್ದಿದ್ದಿದ್ದೆ ಬಿಡಿ. ರಾಮ್ ಪ್ರೇಮ ತಾಳಿ ಕಟ್ಟಿದಾಗಿಂದ ಹೀಗೆ ಆಡ್ತಿದ್ದಾಳೆ. ನನಗೂ ಮುಖ ಕೊಟ್ಟು ಮಾತಾಡ್ತಾ ಇಲ್ಲ. ಅವಳು ಸಿಟ್ ಇಳಿಯೋವರೆಗೂ ನಾವೇನು ಮಾಡಕ್ಕಾಗಲ್ಲ. ಮಾದೇವು, ಏನಪ್ಪ ಹೀಗೆ ನಿಂತಿದ್ಯಾ? ಎಲ್ಲಿ ನೀ ಹೆಂಡತಿ? ಕರ್ಕೊಂಡ್ ಬಾರೋ. ಅಯ್ಯೋ, ಆ ಕಾಡ್ರಾಕ್ಸಿನ್ ಕರ್ಕೊಂಬರೋದು ಅಷ್ಟು ಸುಲಭ ಅಲ್ಲ ಚಿಕ್ಕಪ್ಪ. ಮಾದೇವು, ಯಾಕೆ ಹೀಗೆ ನಿಂತಿದ್ಯಾ? ಎಲ್ಲಿ ನೀ ಹೆಂಡತಿ? ಅತ್ತೆ, ಕಾವ್ಯ ಬಂದ್ಯಾ? ಬಾ ಹೊರಡೋಣ. ಪ್ರೇಮ, ನಾವು ಬರ್ತೀವಿ. ಪ್ರೇಮ, ರಾಮ್ ಸ್ಕೂಲ್ ಮಕ್ಕಳಿಗೆ ಚಿಕಿತ್ಸೆ ಕೊಡೋದಕ್ಕೆ ತುಂಬಾ ಓಡಾಡಿದಾನೆ. ರಾತ್ರಿ ಬೇರೆ ತುಂಬಾ ತಡವಾಗಿ ಮನೆಗೆ ಬಂದ. ಅವನನ್ನ ಎಬ್ಸೋದ್ ಬೇಡ. ನಾವು ದೇವಸ್ಥಾನಕ್ಕೆ ಹೋದ್ವಿ ಅಂತ ಅವನಿಗೆ ಹೇಳ್ಬಿಡು. ನಾ ಹೊರಡೋದ? ಕಾವ್ಯ, ಮಾದೇವ. ರಾಮ್, ಎಷ್ಟು ಚಂದ ಮಗು ಥರ ಮಲಗಿದ್ಯೋ. ನೀನ್ ನನ್ನ ಮಗುನೇ. ನಿನಗಿನ್ಮೇಲೆ ಯಾವುದೇ ತೊಂದರೆ ಬರ್ತಾ ಇರೋ ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಕಣು. ರಾಮ್, ಪಾಪ ನೀವು ನೆನೆ ಮಕ್ಕಳನ್ನ ಉಳಿಸೋದಕ್ಕೋಸ್ಕರ
ಎಷ್ಟೆಲ್ಲ ದಂಡಿದ್ಯಾ. ಚಂದ ನಿದ್ದೆ ಮಾಡ್ಬೇಕು ನೀನು. ಆರಾಮಾಗಿ ನಿದ್ದೆ ಮಾಡು. ಏ ರಾಣಿ, ಎಲ್ಲಿಗೆ ಹೋಗ್ತಿದ್ಯಾ? ಅಡ್ಗೆ ಮಾಡಕ್ ತರಕಾರಿ ಬೇಕಲ್ಲ, ಅದಕ್ಕೆ ಸಂತೆಗೆ ಹೋಗ್ತಿದ್ವಿ. ಇವತ್ತು ಸಂತೆ ನಾನೇ ಮಾಡ್ತೀನಿ. ರಾಮ್ಗೆ ನನ್ನ ಕೈಯಾರ ತಿಂಡಿ ಅಡ್ಗೆ ಎಲ್ಲ ನಾನೇ ಮಾಡ್ಬೇಕು ಅನ್ಕೊಂಡಿದೀನಿ. ಅದ್ರ ತಯಾರಿನೂ ನಾನೇ ಮಾಡ್ಕೋತೀನಿ. ಏ ಬಿಡಕ್ಕ, ನಾ ತಗೊಂಬರ್ತೀನಿ. ನಿಂತ್ಕೊಳ ತಗೋತಲ್ಲ ಮರ. ಓ ರಾಣಿ, ಹೇಳಿಲ್ವಾ ಇವತ್ತು ರಾಮ್ಗೆ ನಾನು ನನ್ನ ಕೈಯಾರ ಅಡ್ಗೆ ಮಾಡ್ತೀನಿ ಕಣೆ. ಅದಕ್ಕೆ ನಾನೇ ಹೋಗಿ ಸಂತೆ ಮಾಡ್ಕೊಂಬರ್ತೀನಿ. ನೀನ್ ಬೇರೆ ಕೆಲ್ಸ ಇದ್ರೆ ನೋಡ್ಕೊ. ಸರಿ, ಹುಷಾರು. ಆಯ್ತು. ಡಾಕ್ಟ್ರೆ, ನಿಮಗಿವಾಗ ನಮ್ಮ ಪ್ರೇಮಕ್ಕನ ಮೇಲೆ ಎಷ್ಟೇ ದ್ವೇಷ ಇರ್ಬೋದು, ಆದ್ರೆ ಈ ಪ್ರಪಂಚದಲ್ಲಿ ನಿಮ್ಮನ್ನ ತುಂಬಾ ಇಷ್ಟಪಡೋ ಜೀವ ಅಂತ ಇದ್ರೆ ಅದು ನಮ್ಮ ಪ್ರೇಮಕ್ಕ ಮಾತ್ರ. ನಿಜಕ್ಕೂ ಅವಳಿಗೆ ನೀವೇ ಪ್ರಪಂಚ. ನಿಮ್ಮನ್ನ ಅವಳು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ.